ಫಸ್ಟ್ ಒಂದು ವರ್ಡ್ ಕೇಳ್ತಾರೆ ನೋಡಿ. ಗ್ರಹಗಳು ಮಿನುಗುವುದಿಲ್ಲ, ನಕ್ಷತ್ರಗಳು ಮಿನುಗುತ್ತವೆ ಏಕೆ? ನಕ್ಷತ್ರಗಳಲ್ಲಿ ಸ್ವಂತ ಶಕ್ತಿ ತಯಾರಾಗುವ ಸಾಮರ್ಥ್ಯ ಅದಾವೆ. ದೇ ಹ್ಯಾವ್ ಸೆಲ್ಫ್ ಲುಮಿನಸ್ ಇಂಟೆನ್ಸಿಟಿ. ಅಂದ್ರೆ ನಕ್ಷತ್ರಗಳಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಶಕ್ತಿ ತಯಾರಾಗ್ತದೆ, ಅದಕ್ಕೆ ಅವು ಹೊಳಿತಾವೆ. ಗ್ರಹಗಳಲ್ಲಿ ಶಕ್ತಿ ತಯಾರಾಗಲ್ಲತ್ ನಾ ಹೇಳಲ್ಲ. ಗ್ರಹಗಳು ಯಾಕೆ ಮಿನಗಲ್ಲ ಅಂದ್ರೆ ಗ್ರಹಗಳಲ್ಲಿ ಅತ್ಯಲ್ಪ ಪ್ರಮಾಣದ ಶಕ್ತಿ ತಯಾರಾಗ್ತದೆ, ಅದು ನಮ್ಮ ಗಮನಕ್ಕೆ ಬರಲಾರ್ದಷ್ಟು ಕಮ್ಮದ. ಯಾರಾದರೂ ನಿಮಗೆ ಗ್ರಹಗಳಲ್ಲಿ ಶಕ್ತಿನೇ ತಯಾರಿಲ್ಲ ಅಂತಂದ್ರೆ ಸುಳ್ಳ. ನಕ್ಷತ್ರಗಳು ಮಿನುಗುತ್ತವೆ, ದೇ ಹ್ಯಾವ್ ಸೆಲ್ಫ್ ಲುಮಿನಸ್ ಇಂಟೆನ್ಸಿಟಿ. ಗ್ರಹಗಳು ಮಿನುಗುವುದಿಲ್ಲ ಏಕೆಂದರೆ ಅವುಗಳಲ್ಲಿ ಉತ್ಪತ್ತಿಯಾಗುವ ಅತ್ಯಲ್ಪ ಪ್ರಮಾಣದ ಶಕ್ತಿ ನಮ್ಮ ಗಮನಕ್ಕೆ ಬರುವುದಿಲ್ಲ. UPSC ಕ್ವಶನ್ ಇದು ಹೇಳ್ಬೇಕ್ರಿ ತಾವು. ಎಲ್ಲಿ ಇಲ್ಲೊಂದು ಸಾಲದ ಚಾರ್ಟ್ ಹೇಳ್ಬಿಡ್ತೀನಿ, ಸ್ವಲ್ಪ ಸ್ಪೀಡ್ ಹೇಳ್ತೀನಿ ನೋಡ್ರೆ. ಇದರಾಗೆ ಬಂತವೆ ಎಲ್ಲ ಕ್ವಶನ್ನ ನೀವು ಅಬ್ಸರ್ವ್ ಮಾಡ್ಕೊತ ಬಿಡ್ರಿ ಕ್ವಶನ್ಸ್ಗಳು ಸರ. ನಾ ಹೇಳಿರುವ ಎಲ್ಲ ಪ್ರಶ್ನೆಗಳು ಈಗ ಹೇಳ್ತೀನಲ್ಲ ಇದರ ಕ್ಲಿಯರ್ ಕೊಟ್ಟೇ ಬಿಟ್ಟಿರ್ತೀನಿ ಅಂದಂಗೆ. ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಅನುಕ್ರಮವಾಗಿ ಟೋಟಲ್ 1 2 3 4 5 6 7 ಏನೋ ಒಂದು ಬೇಕಲ್ಲ, ಇಲ್ಲೇ ಒಂಚೂರು ಜಾಗ ಮಾಡೋಣ. ನೀವು ಟೋಟಲ್ ಏಸ್ ಅದು ಎಣಸ. ನಂಬರ್ 1 ಬುಧ ಗ್ರಹ ಮರ್ಕ್ಯೂರಿ ಅನ್ನಬೇಕು. ನಂಬರ್ 2 ಶುಕ್ರ ಗ್ರಹ ವೇನಸ್ ಅನ್ನಬೇಕು. ನಂಬರ್ 3 ಭೂಮಿ ಅರ್ತ್. ನಂಬರ್ 4 ಮಂಗಳ ಮಾರ್ಸ್. ನಂಬರ್ 5 ಗುರು ಜುಪಿಟರ್. ನಂಬರ್ 6 ಶನಿ ಸ್ಯಾಟರ್ನ್. ಯುರೇನಸ್ ನೆಪ್ಚೂನ್. ದಯಮಾಡಿ ಇದನ್ನು ಕರೆಕ್ಟ್ ನೆನಪಿಟ್ಕೋರಿ. ಎಷ್ಟು ಸಿರಿಯಲ್ ಹೇಳಂದ್ರೂ ಹೇಳಪ್ಲೇ ಇರಬೇಕು. ಟೋಟಲ್ ಎಷ್ಟು ಗ್ರಹಗಳದಾವ ಅಂದ್ರೆ 8 ಅದಾವ. ಬುಧ ಗ್ರಹ ಸೂರ್ಯನಿಗೆ ಸಮೀಪವಾದ ಗ್ರಹ 1. ಇದು ಕಂಡಪಟ್ಟಿ ಕೋಲ್ಡ್ ಅದ, ಶೀತ ಗ್ರಹ. ರಾತ್ರಿ ಭಾಳ ತಣ್ಣಗಿರ್ತದೆ ಇದ್ರಾಗ. ಇನ್ನು ಇವಕ್ಕೆ ಎರಡಕ್ಕೆ ಏನು ಇಲ್ಲ ಅಂದ್ರೆ ಉಪಗ್ರಹ ಇಲ್ಲ. ಉಪಗ್ರಹ ಇರಲಾರ್ದ 2 ಗ್ರಹಗಳು ಯಾವ್ಯಾವ ಅದಾವ ಅಂದ್ರೆ ಇವೇ 2 ಹೇಳಬೇಕು. ಬುಧ ಮತ್ತು ಶುಕ್ರ ಇವಕ್ಕೆ ಎರಡಕ್ಕೂ ಉಪಗ್ರಹಗಳೇ ಇಲ್ಲ. ಶುಕ್ರ ಗ್ರಹ ವಿಮುಖ ಚಲನೆ ಹೊಂದಿದೆ. ವಿಮುಖ ಎಂದರೆ ಅಪೋಸಿಟ್ ತಿರುಗ್ತದ. ಅಪೋಸಿಟ್ ತಿರುಗ್ತದಂದ್ರೆ ಈ ಉತ್ತರದಾಗ ಸೂರ್ಯೋದಯ ಎಲ್ಲಿ ಆಗ್ತದ ಅಂತ ಕೇಳ್ತಾರ. ಪಶ್ಚಿಮದಲ್ಲಿ ಸೂರ್ಯೋದಯ ಆಗ್ತದ. ಪಶ್ಚಿಮದಲ್ಲಿ ಸೂರ್ಯೋದಯ ಆಗುವುದೇ ಹಿಂಗಂದ್ರೆ ಸೂರ್ಯೋದಯ ಇದು. ಹಾಗಾದರೆ ಇಲ್ಲೊಂದರಿ ಪಶ್ಚಿಮದಲ್ಲಿ ಸೂರ್ಯೋದಯ ಆಗೋದು. 2 ಗ್ರಹಗಳು ವಿಮುಖ ಚಲನೆಯನ್ನು ಹೊಂದಿವೆ. ಅವು 2 ಯಾವುವು ಅಂದರೆ ಯುರೇನಸ್ ಮತ್ತು ಶುಕ್ರ ಗ್ರಹ. ಇನ್ನು ಶುಕ್ರ ಗ್ರಹಕ್ಕೆ ಮತ್ತೆ ಏನೇನು ಅಂತಾರ ಒಂದೊಂದರ ಬಗ್ಗೆ ಹೇಳಕ್ಕಿಂತ ಮೊದಲು ಕಾಮನ್ ಡಿವಿಷನ್ ಮಾಡಕತ್ತೀನಿ. 1 2 3 4 5 6 7 8. ಅತಿ ದೊಡ್ಡದಾದ ಗ್ರಹ ಯಾವುದು ಅಂತ ಕೇಳ್ತಾರೆ. ನಂಬರ್ 1 ಗುರುಗ್ರಹನೇ ಅತಿ ದೊಡ್ಡದು. 2nd ಶನಿ, 3rd ಯುರೇನಸ್, 4th ನೆಪ್ಚೂನ್. 5ನೇ ಸ್ಥಾನ ಇರುವುದೇ ಭೂಮಿ, 6 ಶುಕ್ರ, 7 ಮಂಗಳ. ಚಿಕ್ಕದಾದ ಗ್ರಹ ಯಾವುದು? ಬುಧ ಗ್ರಹ. ಸ್ಮಾಲೆಸ್ಟ್, ಲಾರ್ಜೆಸ್ಟ್ 2 ಗೊತ್ತಿರಬೇಕು. ಇನ್ನು ಭೂಮಿ ಎಂಥ ಗ್ರಹ ಅದ ಅಂದ್ರೆ ಒಳಗ್ರಹಗಳು ಅಂತಾರೆ. ಇಲ್ಲಿ ತನಕ ಈ ಕಡೆ ಇರೋವೆಲ್ಲ ಏನಂತಂದ್ರೆ ಇನ್ನರ್ ಪ್ಲಾನೆಟ್ಸ್. ಒಳಗ್ರಹಗಳು ಯಾವ್ಯಾವು ಬರ್ತಾವ ಅಂತ ಕೇಳಿದ್ರಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ. ಹೊರಗ್ರಹಗಳು ಗುರು, ಶನಿ, ಯುರೇನಸ್, ನೆಪ್ಚೂನ್.
ಇಷ್ಟಂತರೂ ಕ್ಲಿಯರ್ ಆಯಿತು. ಮತ್ತು ಏನೇನು ಗೊತ್ತಿರಬೇಕು ಸರ್ ಇದರೊಳಗೆ? ಬುಧ ಗ್ರಹ ಶೀತಗ್ರಹವಾಗಿದೆ. ಇದು 88 ದಿನಕ್ಕೊಮ್ಮೆ ಸೂರ್ಯನ ಸುತ್ತ ಹಾಕ್ತದೆ. ಎಷ್ಟು ದಿನಕ್ಕೊಮ್ರಿ? 88 ದಿನಕ್ಕೊಮ್ಮೆ ಗರ 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 ಸುತ್ತ ಹಾಕ್ತದ. ಇನ್ನು ಇದಕ್ಕೆ ಅಬ್ಸರ್ವೇಷನ್ ಮಾಡಿ. ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ. ಟ್ವೀನ್ಸ್ ಅಂತಾರ. ಅವಳಿ ಗ್ರಹ, ಭೂಮಿಯ ಅವಳಿ ಗ್ರಹ ಯಾವುದು ಅಂದ್ರೆ ಶುಕ್ರ. ಶುಕ್ರ ಗ್ರಹದಲ್ಲಿ CO2 ಪ್ರಮಾಣ ಅಂದ್ರೆ ಇದ್ರ ಹಸಿರು ಮನೆ ಪರಿಣಾಮ ಕಂಡು ಬರ್ತದೆ. ಇದ್ರಾಗ ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್. ಅದಕ್ಕೆ ಇದರಲ್ಲಿ ಸರಾಸರಿ ಹೆಚ್ಚು ತಾಪಮಾನವಿದೆ. ಹೈಯೆಸ್ಟ್ ಟೆಂಪ್ರೇಚರ್ ಇರೋದೇ ಇದರಾಗೆ ಅದ. ಅತಿ ಹೆಚ್ಚು ತಾಪಮಾನ ಇದರಾಗೆ ಅದ. ಶುಕ್ರ ಗ್ರಹ ಮತ್ತೇನದ? ರಾಶಿ, ಗಾತ್ರ, ಸಾಂದ್ರತೆ ಸರಿಸುಮಾರು ಭೂಮಿಯಷ್ಟೇ ಹೊಂದ್ಯದ. ಅದಕ್ಕೆ ಟ್ವೀನ್ಸ್ ಆಫ್ ದಿ ಅರ್ತ್, ಭೂಮಿಯ ಅವಳಿ ಗ್ರಹ ಅಂತೀವಿ. ಶುಕ್ರ ಗ್ರಹದಲ್ಲಿ ಹಸಿರು ಮನೆ ಪರಿಣಾಮ ಕಂಡು ಬರ್ತದೆ. ರಾತ್ರಿ ಚುಕ್ಕಿ ಥರ ಹೊಳಿತದ. ಅದಕ್ಕೆ ಬೆಳ್ಳಿ ಚುಕ್ಕಿ ಅಂತಾರೆ. ಅದಕ್ಕೆ ಯಾವ ಚುಕ್ಕಿ ಅಂತಾರಂದ್ರೆ ಬೆಳ್ಳಿ ಚುಕ್ಕಿ. ಇದೇ ಗ್ರಹಕ್ಕೆ ರೈತನ ಮಿತ್ರ ಅಂತಾರ. ರೈತನ ಮಿತ್ರ, ಮಾರ್ನಿಂಗ್ ಸ್ಟಾರ್ ಅಂತಾರ, ಈವ್ನಿಂಗ್ ಸ್ಟಾರ್ ಅಂತಾರ. ಈವ್ನಿಂಗ್ ಸ್ಟಾರ್. ಆಯ್ತರೆ, ಇಷ್ಟೆಲ್ಲ ಇದಕ್ಕೆ ಕರಿಬೇಕು. ಇನ್ನು ಭೂಮಿಗೆ ಸಮೀಪದ ಗ್ರಹ ಅಂದರೂ ಶುಕ್ರ ಗ್ರಹನೇ ಹೇಳಬೇಕು. ಭೂಮಿ ಇದರ ಸರಾಸರಿ ಸಾಂದ್ರತೆ ಎಷ್ಟಂದ್ರೆ 5.5 ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಅದ ಸಾಂದ್ರತೆ ಕೇಳ್ತಾರ. ಇದಕ್ಕೆ ಒಂದೇ ಒಂದು ಉಪಗ್ರಹ ಅದ. ಅದೇ ಯಾವುದು ಅಂದ್ರೆ ಚಂದ್ರ, ಮೂನ್. ಇದರ ನ್ಯಾಚುರಲ್ ಸೆಟಲೈಟ್ ಚಂದ್ರ ಅಂತ ಹೇಳಿ ಅದ. ಇದು ಒಳಗ್ರಹಗಳಲ್ಲಿ ದೊಡ್ಡ ಗ್ರಹವಾಗಿದೆ. ಒಳಗ್ರಹದಲ್ಲಿ ದೊಡ್ಡ ಗ್ರಹ. UPSC ಕ್ವಶನ್ ಇದೇ ಅದ ನೋಡ್ರಿ. ಈ ಕಡೆ ಇದ್ರದಾಗ ನಂಬರ್ ಸಾಣದಂದ್ರೆ ಇದೇ ರೀ. ಈ ಉತ್ತರದಾಗ ಅಂದ್ರೆ ಇದು ದೊಡ್ಡ ಗ್ರಹ, ಒಳಗ್ರಹ 4ರದಾಗ ರೀ. ಒಳಗ್ರಹದಲ್ಲಿ ದೊಡ್ಡ ಗ್ರಹವಾಗಿದೆ. ಇದು ಕರೆಕ್ಟ್ ಗೊತ್ತಿರಲಿ. ನೆಕ್ಸ್ಟ್ ಮತ್ತೇನೇನು? ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಅದನ್ನ. ಮತ್ತು ಇದಕ್ಕೇನು ಗೊತ್ತಿರ್ಬೇಕು ಸರ್? ಮಂಗಳಕ್ಕ. ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಭಾಳ ಅದ. ಅದಕ್ಕೆ ಇದು ರೆಡ್ ಕಲರ್ ಕಾಣಿಸ್ತದೆ. ರೆಡ್ ಪ್ಲಾನೆಟ್ ಅಂತಾರ. ರೆಡ್ ಪ್ಲಾನೆಟ್ ಅಂದ್ರೆ ಕೆಂಪು ಗ್ರಹ ಅಂತಾರ. ಕೆಂಪು ಗ್ರಹಕ್ಕ ಸಂಸ್ಕೃತದಲ್ಲಿ ಅಂಗಾರಕ ಅಂತಾರ. ರೆಡ್ಕ ಸಂಸ್ಕೃತದಾಗ ಅಂಗಾರಕ ಅಂತಾರ. ಮಂಗಳ ಗ್ರಹಕ್ಕೆ ಉಪಗ್ರಹಗಳು ಒಂದೆರಡು ಗೊತ್ತಿರಬೇಕು. ಫೈಬೋಸ್ ಮತ್ತು ಡಿಮೋಸ್. ಡಿಮೋಸ ಮತ್ತು ಫೈಬೋಸ ಎನ್ನುವ 2 ಉಪಗ್ರಹಗಳು ಇವೆ ಮಂಗಳ ಗ್ರಹಕ್ಕೆ. ಇಲ್ಲಿ ಒಂದು ಸಣ್ಣದ ಅಬ್ಸರ್ವೇಷನ್ ಮಾಡಿ ನೀವು. ಇಲ್ಲಿ ಮ ಅಂದ್ರ ಮಂಗಳ, ಗು ಅಂದ್ರ ಗುರು. ಈ ಮ ಪ್ಲಸ್ ಗು ಕೂಡಿಸಿದ್ರೆ ಮಗು ಆಯಿತು. ಈ ಮಗುವಿನ ಮಧ್ಯದಲ್ಲಿ ಏನದಾವ ಅಂತ ಕೇಳಿದ್ರೆ ಕ್ಷುದ್ರ ಗ್ರಹಗಳು ಇವೆ. ಕ್ಷುದ್ರ ಗ್ರಹ ಎದರಾಗ ಅದಾವ ಅಂತ ಕೇಳಿದ್ರೆ ಮಂಗಳ ಮತ್ತು ಗುರು ಗ್ರಹದ ನಡಬರ್ಕ್ ಅದಾವ. ಅವನು ಸೂರ್ಯಗೆ ಸುತ್ತಾಗ್ತಾವ. ಯಾರಿಗೆ ಸುತ್ತಾಗ್ತಾವ್ರಿ? ಸೂರ್ಯನಿಗೆ ಸುತ್ತು ಹಾಕುತ್ತವೆ. ಎಸ್ಟ್ರಾಯ್ಡ್ಸ್ ಅಂತ ಕರೀತಾರ. ಹಾಗಾದರೆ ಗುರುಗ್ರಹದ ಬಗ್ಗೆ ಏನೇನದಾವ? ಹೆಚ್ಚು ರಾಶಿಯನ್ನು ಹೊಂದಿದೆ. ಇದಕ್ಕೆ ಆಮೇಲೆ ಬರಿತೀನಿ ಅಲ್ಲಿ. ಗುರುಗ್ರಹದ ಬಗ್ಗೆ ಏನೇನು ಗೊತ್ತಿರಬೇಕು ಅಂದರೆ ಹೆಚ್ಚು ರಾಶಿ ಹೊಂದಿದೆ. ಹೆಚ್ಚು ರಾಶಿ ಹೊಂದಿದ ಗ್ರಹ. ನೆಕ್ಸ್ಟ್ ಮತ್ತೇನೇನದ ಇದರೊಳಗ? ಇದಕ್ಕೆ 4 ಪ್ರಮುಖ ಉಪಗ್ರಹಗಳದಾವ. ಆ 4ಕ್ಕೆ ಕೂಡಿ ಗೆಲೀಲಿಯನ್ ಅಂತೇಳಿ ಕರೀತಾರ. ಗೆಲೀಲಿಯನ್ ಸಮೂಹದ ಉಪಗ್ರಹ ಯಾವ್ಯಾವು ಅಂದ್ರೆ ಗ್ಯಾನಿಮೇಡ್ ಅಂತೇಳಿ ಹೇಳ್ಬೇಕು.
ಇಡೀ ಸೌರ ವ್ಯವಸ್ಥೆಯಲ್ಲಿ ದೊಡ್ಡದಾದ ಉಪಗ್ರಹ ಕ್ಯಾಲಿಸ್ಟೋ ಅಂಥೇಳಿ ಒಂದದ. ಮೂರನೆಯದ್ದು ಅಯೋ ಅಂಥೇಳಿ ಅದ. ಅಯೋ. ನಾಲ್ಕನೆಯದ್ದು ಯುರೋಪಾ ಅಂಥೇಳಿ ಅದ. ಇವು ನಾಲ್ಕು ಕೂಡಿ ಏನಾಗ್ತದ ಅಂತ ಕೇಳಿದ್ರೆ ಗೆಲೀಲಿಯನ್ ಸಮೂಹ ಆಗ್ತದ. ಅತಿ ದೊಡ್ಡದಾದ ಉಪಗ್ರಹ ಯಾವುದು? ದೊಡ್ಡ ಗ್ರಹ ಗುರು. ದೊಡ್ಡದಾದ ಉಪಗ್ರಹ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಗ್ಯಾನಿಮೇಡ್ ಅಂತೇಳಿ ಹೇಳಿ ಬರ್ಬೇಕ್ರಿ. ಗ್ಯಾನಿಮೇಡ್. ಇನ್ನು ಮತ್ತೇನೇನದಾವ? ಇವು ಮೊದಲಿನ ಎರಡು ಏನದವಲ್ಲ ಈ ಬುಧ ಗ್ರಹಕ್ಕಿಂತ ದೊಡ್ಡ ಅದಾವ. UPSC ಕ್ವಶನ್. ಈ ಗ್ಯಾನಿಮೇಡ ಬುಧ ಗ್ರಹಕ್ಕಿಂತ ದ್ವಾಳದ, ಬುಧ ಗ್ರಹಕ್ಕಿಂತ ದ್ವಾಳದ. ಇದು ನೆನಪಿಟ್ಕೋರಿ. ಇವು ಎರಡು ಏನದವಲ್ಲ ಬುಧ ಗ್ರಹಕ್ಕಿಂತ ದೊಡ್ಡದಾದ ಉಪಗ್ರಹಗಳು ಆಗಿವೆ. ಕರೆಕ್ಟ್ ಆಯ್ತ್ರೆ? ಇಷ್ಟು ತಾವು ಇಲ್ಲಿ ತನಕ ಫಸ್ಟ್ ಇದ್ರ ಕಾನ್ಸೆಪ್ಟ್ ಹೇಳಕತ್ತೀನಿ ನಾ ಏನೇನು ಅದ ಅನ್ನೋದ್ರ ಬಗ್ಗೆ. ಇದು ಆದ ಬಳಿಕ ಮತ್ತೇನು ಗೊತ್ತಿರಬೇಕು? ಶನಿ ಗ್ರಹ ಇಲ್ಲೇ ಬರೀತೀರಿ ಇದ್ರಾಗ. ಇದು ನಂಬರ್ 2ದಾಗ. ಶನಿ ಗ್ರಹದ ಸುತ್ತಲೂ 5 ಉಂಗುರದ ರಚನೆ ಇವೆ. ಉಂಗುರದ ರಚನೆ ಇವೆ. ಆಯ್ತರೆ? ಇಷ್ಟು ಫಸ್ಟ್ ಗೊತ್ತಿರಲಿ. ಹಾಗಾದರೆ ಮತ್ತು ಶನಿ ಗ್ರಹದ ಸಾಂದ್ರತೆ ಭಾಳ ಕಮ್ಮದ. ಸಾಂದ್ರತೆ ಡೆನ್ಸಿಟಿ ಕಡಿಮೆ ಇದೆ. ಎಷ್ಟು ಕಡಿಮೆ ಅದಂದ್ರೆ ನೀರಿನಲ್ಲಿನೂ ತೇಲ್ತದ. ನೀರಿನಲ್ಲಿ ತೇಲುವ ಗ್ರಹವಾಗಿದೆ. ಇದು ಎಷ್ಟು ಗೊತ್ತಿರಬೇಕು? ನೀರಿನಲ್ಲಿ ತೇಲುವ ಗ್ರಹ. ಇನ್ನು ಯುರೇನಸ್ ಗ್ರಹದ ಬಗ್ಗೆ. ಇದರದು ದೊಡ್ಡದಾದ ಉಪಗ್ರಹ ಟೈಟಾನ್. ಇದು ಆಯಿತು. ಯುರೇನಸ್ ಗ್ರಹದ ಬಗ್ಗೆ ನೋಡಿ. ಏನೇನು ಗೊತ್ತಿರಬೇಕು? ಯೆಲ್ಲೋ ಪ್ಲ್ಯಾನೆಟ್. ಇದನ್ನು ಒಂದು ನೆನಪಿಟ್ಟುಕೋರಿ ಸರ್. ಇದು ನನಗೆ ಗೊತ್ತದ ತೋರಿ. ಇದೇ ನಾ ಕರೆಕ್ಟೇ ಹೇಳ್ತೀನಿ. ರೂಲಿಂಗ್ ಪ್ಲ್ಯಾನೆಟ್, ಉರುಳುವ ಗ್ರಹ. ಆಡಳಿತ ಅಲ್ಲ ರೀ, ರೂಲಿಂಗ್ ಪ್ಲ್ಯಾನೆಟ್. ರೂಲಿಂಗ್ ಪ್ಲ್ಯಾನೆಟ್ ಅಂತೇಳಿ ನೆನಪಿಟ್ಕೋರಿ. ಇಲ್ಲಿ ಒಂದು ವರ್ಡ್ ಅದ, ಟೈಟಾನ, ಟೈಟಾನಿಯಾ, ಟ್ರೈರೈಡ್ ಅಂಥೇಳಿ 3 ವರ್ಡ್ ಬರ್ತಾವೆ. ಮಿರಾಂಡಾ, ಮೀರಾಂಡ, ಆ ನಂತರ ಏರಿಯಲ್ಲ ಟೈಟಾನಿಯಾ, ಟೈಟಾನಿಯಾ, ಏರಿಯಲ್, ಏರಿಯಲ್. ಹಾಂ ಸರ್, ಯುರೇನಸ್ ಗ್ರಹಕ್ಕೆ ಎಷ್ಟು ಉಪಗ್ರಹಗಳು ಇವೆ? ನೆಪ್ಚೂನ್ಕ 14 ಅದಾವ. ಯುರೇನಸ್ಕ್ಕೆ ಎಷ್ಟು ಅದಾವ? 27 ಉಪಗ್ರಹಗಳದಾವ. ಹಾಗಾದರೆ ನೆಪ್ಚೂನ್ಗೆ 14 ತೋರಿಸ್ಲಿಕ್ಕತ್ತದ. ನಮ್ಮ ಪುಸ್ತಕದಾಗ 12 ಕೊಟ್ಟಾರ. ಇದು ಟೈಟಾನಿಯಾ, ಇದು ಟೈಟಾನ, ಇದು ಯಾವುದು? ಟ್ರೈಟಾನ. ಇದು ಟೈಟಾನ್ ಅದ, ಇದು ಟ್ರೈಟಾನ್. ನೇರೈಡ್, ಟೈಟಾನ, ಟೈಟಾನಿಯಾ, ಟ್ರೈಟಾನ್. ಇವೇ 3 ಕನ್ಫ್ಯೂಷನ್ ಮಾಡ್ತವೆ ಯಾವಾಗಲೂ. ಇದು ಫಸ್ಟ್ ನಾ ಹೇಳಿದ್ದು ಬೇಸಿಕ್ ಹೇಳಿದೆನು ಸರ್. ಇದರಾಗ 2 ಗಂಟೆ ಮುಂಚಿತವಾಗಿಯೇ ಮುಂಚೆ ಸೂರ್ಯೋದಯವಾಗುತ್ತದೆ. ಸೂರ್ಯ ಜಲ್ದಿ ಹುಡ್ತಾನೆ. ಇದ್ರಾಗ ಸೂರ್ಯೋದಯವಾಗುತ್ತದೆ. ಇದು ಗೊತ್ತಿರಬೇಕು. ಗುರುಗ್ರಹ 12 ವರ್ಷಕ್ಕೊಮ್ಮೆ ಸುತ್ತ ಹಾಕ್ತಾನ. 12 ವರ್ಷಕ್ಕೊಮ್ಮೆ ಸುತ್ತ ಹಾಕ್ತಾನ.
ಉಪಗ್ರಹ ಹೊಂದಿರುವುದು ಯಾವುದು ಅಂತ ಕೇಳಿದ್ರೆ ಶನಿ ಅಂದ್ಬೇಡ. ಇದು ಇಷ್ಟು ಮೊದಲ ನಾ ಬೇಸಿಕ್ ಕಾನ್ಸೆಪ್ಟ್ ಕೊಟ್ನ.